ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಳ್ತಿದ್ದೀನಿ. ಇವತ್ತಿನ ಈ ವಿಡಿಯೋನಲ್ಲಿ ನೀವೆಲ್ಲರೂ ನಾವು ರಾಯಚೂರಿಂದ ಚಿಕ್ಕಮಂಗ್ಳೂರಿಗೆ ಹೋಗೋದು ಮತ್ತು ಡೇ 1 ನಾವು ಏನು ಎಲ್ಲಿ ಸುತ್ತಾಡಿದ್ವಿ ಅಂತೆಲ್ಲ ನೋಡ್ತೀರಿ. ಈ ಒಂದು ಚಿಕ್ಕಮಂಗ್ಳೂರು ಸೀರೀಸ್ನ ಒಂದು 4ರಿಂದ 5 ವೀಡಿಯೋಸ್ನಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಫೈನಲಿ ರಾಯಚೂರು ಸಿಟಿ ದಾಟ್ತಿದೀವಿ. ಈಗ ಟೈಮ್ ಬಂದು 3:27. ಸೊ ಮುಂದೆ ನೋಡ್ಬೇಕು, ಎಲ್ಲಾದ್ರೂ ಒಂದು ಟೀ ಸ್ಟಾಪು ಇಲ್ಲ ಅಂದ್ರೆ ನಾಷ್ಟಕ್ಕೆ ನಿಂದಿಸ್ಬೇಕು. ಇಲ್ಲಿ ಗೌಡ್ರು ಕುಂತಾರ, ಇಲ್ಲಿ ಒಬ್ರು ಗೌಡ್ರು, ಹಿಂದೊಬ್ರು ಗೌಡ್ರ ಇಲ್ಲಿ. ಇವಾಗ ನಾವು ಫಸ್ಟ್ ರಾಯಚೂರಿಂದ ಹೋಗ್ತಿರೋದು ಚಿಕ್ಕಮಂಗ್ಳೂರು ಅಂತ ಅಂದ್ಕೊಂಡು ಹೋಗ್ತಿದ್ವಿ. ಬಟ್ ನಮ್ಮ ಹುಡುಗರು ಫುಲ್ ಸ್ಟ್ರಾಂಗ್ ಇದ್ದಾರೆ, ಹೋಗ್ಬೇಕಂತೇಳಿ ಮೈಂಡ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಒಂದು 4-5 ದಿನ ಮೇಲೆ ಹೋಗಿ ಸುತ್ತಾಡಿ ಬರೋಣ ಅಂತೇಳಿ. ಬಟ್ ಅಲ್ಲಿಗೆ ಹೋದ್ಮೇಲೆ ಇನ್ನು ಎಷ್ಟು ಡಿಸ್ಟಿಕ್ ಕವರ್ ಆಗ್ತಾವೆ ನಮಗೂ ಗೊತ್ತಿಲ್ಲ. ಸೊ ನೋಡೋಣ, ಎಲ್ಲೆಲ್ಲಿ ಓಡಾಡಿದ್ದೀವಿ, ನಾನು, ಸೂರಿ ಮತ್ತು ರಮೇಶು ಏನೇನು ಮಾಡಿದ್ದೀವಿ ಎಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಈ ವಿಡಿಯೋದಲ್ಲಿ. ಈ ಚಿಕ್ಕಮಂಗ್ಳೂರು ಟ್ರಿಪ್ಪು ಎಷ್ಟು ಸತಿ ಕ್ಯಾನ್ಸಲ್ ಆಗಿತ್ತು ಅಂದರೆ, ನಾವು ಪ್ರತಿ ಟೈಮ್ ಮೀಟ್ ಆದಂಗೆಲ್ಲ ಮಾಮ ಹೋಗೋಣ ಅಂತ ಅಂದ್ಕೊಂಡೇ ಹೋಗೋದ್ರಾಗೆ ಕಾಲ ಕಳೆದ್ಬಿಟ್ವಿ. ಬಟ್ ಅದು ಅವರವರು ನಮ್ಮ ಪರ್ಸನಲ್ ಕೆಲಸದಿಂದ ಸ್ವಲ್ಪ ಹೋಗೋದು ಭಾಳ ಲೇಟ್ ಆಯಿತು. ಬಟ್ ಆದರೂ ಒಂದು 6-7 ತಿಂಗಳ ಲೇಟನೇ ಆಯಿತು. ಸೊ ಫೈನಲಿ ಹೋಗ್ತಿದ್ದೀವಿ ಚಿಕ್ಕಮಂಗ್ಳೂರಿಗೆ ಇವತ್ತು. ಅದೇ ಫುಲ್ ಖುಷಿ, ಎಲ್ಲರೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀವಿ ಹೋಗೋದಕ್ಕೆ. ಸೊ ಅದೇ ಫುಲ್ ಖುಷಿಯಲ್ಲಿ ಎಲ್ಲರೂ ಬೆಳಗ್ಗೆ 2 ಗಂಟೆಗೆ ಎದ್ದು ಬೇಗ ರೆಡಿಯಾಗಿ ಫುಲ್ ಏನೋ ಒಂಥರ ಝೂಮ್ನಲ್ಲಿ ಹೋಗ್ತಿದ್ದೀವಿ. ಅಷ್ಟು ಬೇಗ ಎದ್ದು ಯಾಕೆ ರೆಡಿಯಾಗಿ ಹೋಗ್ತಿದ್ರಿ ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ಏನೂ ಇಲ್ಲ, ಚಿಕ್ಕಮಂಗ್ಳೂರು ನಮ್ಮ ಮನೆಯಿಂದ 455 ಕಿಲೋಮೀಟ್ರು, ಮಿನಿಮಮ್ 8ರಿಂದ 9 ತಾಸು ಹೋಗಲೇಬೇಕು. ನಮಗೇನು ಅಂದರೆ ಹುಚ್ಚು ಏನಂದರೆ, ದಾರಿಯಲ್ಲಿ ಹೋಗುವಾಗ ನೈಟ್ ಜರ್ನಿ ಮಾಡಿದರೆ ಊರು ನೋಡೋಕ್ಕಾಗಲ್ಲ, ಏನೂ ನೋಡೋಕ್ಕಾಗಲ್ಲ. ಅದಕ್ಕೆ ಸೊ ಡೇನಲ್ಲಿ ಹೋಗೋಣ ಊರು ನೋಡಿಕೊಂಡು ಅಂತ. ಬೆಳಗಿನ ಜಾವ ಬೇಗ ನಾವು ಇಲ್ಲಿ ಊರು ಬಿಟ್ಟರೆ ಏನಂದರೆ ಬೆಳಗ್ಗೆ ಟ್ರಾಫಿಕ್ ಕಮ್ಮಿ ಇರುತ್ತೆ. ಸೊ ಅಂದರೆ ಸ್ವಲ್ಪ ಜಲ್ದಿನೇ ಹೋಗ್ಬೋದು ಅಂದ್ಕೊಂಡಿದ್ದಕ್ಕಿಂತ ಅಂತ ನಾವು ಅದೇ ಪ್ಲ್ಯಾನ್ ಮೇಲೆ ಹೋಗ್ತಿದ್ವಿ. ಸೊ ಫೈನಲಿ 3 ಗಂಟೆಗೆ ನಾವು ಕಾರ್ ಪೂಜೆ ಮಾಡಿ ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಎಲ್ಲರಿಗೂ ಬಾಯ್ ಮಾಡಿ ನಮ್ಮ ಪ್ರಯಾಣ ಚಿಕ್ಕಮಂಗ್ಳೂರು ಕಡೆ ಶುರು ಮಾಡಿದ್ವಿ. ನೋಡ್ರಿಪ್ಪ, ನಮ್ಮದು ಏನು ಟ್ರಿಪ್ ಇದೆ ಅಲ್ಲ, ಇದು ಬಜೆಟ್ ಫ್ರೆಂಡ್ಲಿ ಆಗಿತ್ತು. ಅಂದರೆ ಕಾರ್ ಒಂದೇ ತೊಗೊಂಡು ಹೋಗಿದ್ದೀವಿ. ಬಟ್ ಅದೇ ಸಿಕ್ಕಿದ್ದು ತಿಂದಿಲ್ಲ, ಸಿಕ್ಕಿದ್ದು ಕುಡ್ದಿಲ್ಲ. ಎಲ್ಲ ಸ್ವಲ್ಪ ನೋಡಿಕೊಂಡೆ ಖರ್ಚು ಮಾಡಿ ನೋಡಿಕೊಂಡೆ ತಿನ್ಬೇಕು ಅನ್ನೋದ ಮೇಲೆ ಹೋಗ್ತಿದ್ವಿ. ಯಾಕಂದರೆ ಅದೇ ರೊಕ್ಕನ ಪೆಟ್ರೋಲ್ಗೆ ಇನ್ವೆಸ್ಟ್ ಮಾಡಿದ್ರೆ ಇನ್ನೊಂದು ಪ್ಲೇಸ್ನ ನೋಡ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಆ ಥರ ಮಾಡ್ತಿದ್ವಿ. ಇವೆಲ್ಲ ಲೈಟಿಂಗ್ಸ್ ಏನಪ್ಪ ಅಂದರೆ, ಈಗ ಹಂಪಿ ಉತ್ಸವ ನಡೀತಿದೆ ಈಗ ಪ್ರೆಸೆಂಟು. ಸೊ ಅದ್ರ ಸಲುವಾಗಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಸೊ ನೋಡೋಕೆ ಮಸ್ತ್ ಕಾಣಿಸಿತ್ತು, ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದಷ್ಟೇ. ಹೊಸಪೇಟೆ ತಲುಪೋಷ್ಟಿಗೆ ಅಂದರೆ NH ತಲುಪೋಷ್ಟಿಗೆ 6:30-7 ಸಮಯ. ಸೊ ಅಲ್ಲಿ ಹೋಗಿ ಸ್ವಲ್ಪ ಇಲ್ಲಿ ಟನಲ್ ಕಾಣ್ತಿದ್ದಲ್ಲ, ಈ ಟನಲ್ ಮುಂದಗಡೆ ಹೋಗಿ ಕಾರ್ ಪಾರ್ಕ್ ಮಾಡಿ ಸ್ವಲ್ಪ ನಾವೆಲ್ಲರೂ ಫೋಟೋಶೂಟ್ ಮಾಡಿಕೊಂಡು ನಮ್ಮ ಪ್ರಯಾಣ ಮುಂದಕ್ಕೆ ಹಂಗೆ ಸಾಗಿಸ್ತಿದ್ವಿ. ಫೈನಲಿ ಚಿಕ್ಕಮಂಗ್ಳೂರಿಗೆ ನಾವು 11:30 ಹೋದ್ವಿ. ಸೊ ಅಲ್ಲಿಂದ ಸೀದಾ ಅಣ್ಣನ ಮನೆ ಇತ್ತು, ಅಣ್ಣನ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಾಡಿ ರೀಚಾರ್ಜ್ ಮಾಡ್ಕೋಬೇಕಂತ ಹೇಳಿ ಸ್ವಲ್ಪ ನ್ಯಾಪ್ ತೊಗೊಂಡು ನಮ್ಮ ಫಸ್ಟ್ ಡೇ ಟ್ರಿಪ್ನಲ್ಲಿ ಹೋಗ್ತಿದ್ವಿ. ಅಂದರೆ ಫಸ್ಟ್ ಡೇ ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಲ್ಲ, ಅದೇ ಬೇಲೂರು, ಹಳೆಬೀಡು ನೋಡ್ಕೊಂಬರೋಣ ಅಂತೇಳಿ ಹೋಗ್ತಿದ್ವಿ. ನಮಗೇನಂದರೆ ಸ್ವಲ್ಪ ಹಿಸ್ಟಾರಿಕಲ್ ಪ್ಲೇಸ್ ಇದ್ದ ಜಾಗ ಸ್ವಲ್ಪ ಇಷ್ಟ ಆಗುತ್ತೆ. ನಾವು ಯಾವುದೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ರು ಅಲ್ಲಿ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಇರೋ ಜಾಗ ವಿಸಿಟ್ ಮಾಡಬೇಕಂತಲೇ ಪ್ಲ್ಯಾನ್ ಹಾಕಿರ್ತೀವಿ ಯಾವಾಗಲೂ. ಈಗ ಬನ್ನಿ ನಮ್ಮ ಮೊದಲು ಟ್ರಿಪ್ ಕಡೆ ಹೋಗೋಣ. ಬೇಲೂರು ಇರೋದು ಹಾಸನ ಜಿಲ್ಲೆಯಲ್ಲಿ. ಇದು ಬೇಲೂರು ಏನಪ್ಪ ಅಂತಂದರೆ, ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದು ಈ ಬೇಲೂರು ಅಂತಲೇ ಅನ್ಬೋದು. ಈ ಬೇಲೂರು ಶಿಲಾಬಾಲಿಕೆಯರ ಊರು ಎಂದು ಬಹಳ ಪ್ರಸಿದ್ಧವಾಗಿದೆ. ಬೇಲೂರು ಶಿಲ್ಪಕಲೆಗೆ ಖ್ಯಾತಿ ಪಡೆದಿದೆ.
ಸೊ ನಾವು ಕಾರ್ ತೊಗೊಂಡು ಹೋಗಿದ್ರಿಂದ ನಮಗೆ ಪಾರ್ಕಿಂಗ್ ಸ್ವಲ್ಪ ಟೆನ್ಷನೇ ಇತ್ತು, ಎಲ್ಲಿ ನಿಲ್ಸೋಣ ಏನು ಅದು ಇದು ಅಂತೇಳಿ. ಸೊ ಅದಕ್ಕೆ ಏನು ಚಿಂತೆ ಇರಲಾರ್ದಂಗೆ ಈ ಚೆನ್ನಕೇಶವ ದೇವಾಲಯ ಏನಿದೆ ಅಲ್ಲ ಅದ್ರ ಹಿಂದುಗಡೆ ಬಹಳ ಪಾರ್ಕಿಂಗ್ ಇದೆ. ಬಟ್ ಪಾರ್ಕಿಂಗ್ ಫೀಸ್ 50 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಹೋಗಲೇಬೇಕು. ಸೊ ಇದೆ ನೋಡ್ರಿ ಪಾರ್ಕಿಂಗ್ ಏನೂ ಪ್ರಾಬ್ಲಮ್ ಇಲ್ಲ, ಮಸ್ತಿದೆ ಎಲ್ಲ, ಗಾಡಿ ಎಲ್ಲ ಎಷ್ಟಾದರೂ ನಿಂದಿಸ್ಬೋದು. ಬನ್ನಿ ಒಳಗಡೆ ಚೆನ್ನಕೇಶವ ದೇವಾಲಯ ಕಡೆ ಹೋಗೋಣ ಈಗ. ನಾವು ದೇವಾಲಯದ ಒಳಗಡೆ ಹೋದ್ಮೇಲೆ ಚೆನ್ನಕೇಶವನ ದೇವಾಲಯಕ್ಕೆ ಹೋಗ್ಬೇಕಂದ್ರೆ ಅದು ಪ್ರಾರಂಭದಲ್ಲಿ ಈ ಒಂದು ಗರುಡನ ವಿಗ್ರಹವನ್ನು ನಾವು ನೋಡ್ಬೋದು. ಸೊ ಇದ್ರ ಬಗ್ಗೆ ಸ್ವಲ್ಪ ಇತಿಹಾಸ ತಿಳ್ಕೊಬೇಕಂದ್ರೆ ಈ ಬೇಲೂರು ಚೆನ್ನಕೇಶವ ದೇವಸ್ಥಾನವನ್ನು ಹೊಯ್ಸಳರು ಕಟ್ಟಿಸಿದ್ದಾರೆ ಅಂತ ಇತಿಹಾಸ ಹೇಳುತ್ತೆ. ಸೊ 10ರಿಂದ 14ನೇ ಶತಮಾನಗಳಲ್ಲಿ ಕರ್ನಾಟಕವನ್ನು ಆಳಿದ್ದು ಹೊಯ್ಸಳರು. ಸೊ ಇದು ಬೇಲೂರು ಅವರ ರಾಜಧಾನಿಯಾಗಿತ್ತು ಅಂತ ಸತಿ ನಾವು ಈ ಇತಿಹಾಸದಲ್ಲಿ ತಿಳ್ಕೊಳ್ತೀವಿ. ಈ ದೇವಾಲಯ ವಾಸ್ತುಶಿಲ್ಪಕ್ಕೆ ಬಹಳ ಹೆಸರುವಾಸಿಯಾಗಿದೆ. ಬೇಲೂರು ಕರ್ನಾಟಕ ಹಾಸನ ಜಿಲ್ಲೆಯ ಒಂದು ಸಣ್ಣ ಪಟ್ಟಣವಾಗಿದೆ. ಇದು ಯಗಾಚಿ ನದಿ ದಡದಲ್ಲಿದೆ. ಪುರಾಣಗಳ ಪ್ರಕಾರ ವೇಲಾಪುರ ಎಂದು ಸಹ ಈ ಬೇಲೂರನ್ನು ಕರೆಯುತ್ತಿದ್ದರು. ಇದು ಪ್ರಾಚೀನ ಮತ್ತು ಪ್ರಮುಖ ಪಟ್ಟಣವಾಗಿದೆ. ಈ ಹೊಯ್ಸಳರು ಇದ್ರಲ್ಲ, ಅವರು ತಮ್ಮ ರಚನೆಗಳಿಗಾಗಿ ಅಂದರೆ ಈ ಕೆತ್ತನೆಗಳಿಗಾಗಿ ಸಾಬೂನು ಕಲ್ಲು ಅಂದರೆ ಬಳಪದ ಕಲ್ಲನ್ನು ಬಳಸ್ತಿದ್ರು. ಸೊ ಅದು ಫುಲ್ ಮೃದುವಾಗಿರುತ್ತೆ, ಅಂದರೆ ಅದು ಯಾವ ಥರ ಬೇಕಾದ್ರೆ ಅದರಲ್ಲಿ ಈಸಿಯಾಗಿ ಕೆತ್ತಬಹುದು ಅಂತ ಹೇಳಿ ಅದನ್ನು ಕಲ್ಲನ್ನು ಬಳಸ್ತಿದ್ರು. ನೀವು ಇಲ್ಲಿ ವಿಡಿಯೋದಲ್ಲಿ ನೋಡಿ ಯಾವ್ಯಾವ ಥರ ಶಿಲ್ಪಕಲೆಗಳನ್ನು ಕೆತ್ತಿದ್ದಾರೆ, ಎಷ್ಟೆಷ್ಟು ಆಗಿನ ಕಾಲದಲ್ಲಿ ಅದು ಯಾವ ರೇಂಜಿಗೆ, ಈಗ ಮಷಿನಲ್ಲಿನೂ ಈ ಥರ ಮಾಡೋಕ್ಕಾಗಲ್ಲ ಅನಿಸುತ್ತೆ, ಆ ಥರ ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಈ ದೇವಾಲಯವನ್ನು ರಾಜ ವಿಷ್ಣುವರ್ಧನನು ಆತನ ದಿಗ್ವಿಜಯದ ನೆನಪಿಗಾಗಿ ನಿರ್ಮಿಸಿದನು ಅಂತ ಇತಿಹಾಸ ಹೇಳ್ತದೆ. ಇತಿಹಾಸ ಹೇಳಿದ್ಮೇಲೆ ನಂಬಲೇಬೇಕು. ಸೊ ಅದು ಯಾವ್ದ್ಯಾವ್ದು ದಿಗ್ವಿಜಯ ಅಂತಂದ್ರೆ, ವಿಷ್ಣುವರ್ಧನನ ಕ್ರಿಸ್ತಶಕ 1114ರಲ್ಲಿ ತಲಕಾಡು ಕದನ ಆಗುತ್ತೆ. ಆ ಕದನದಲ್ಲಿ ಚೋಳರನ್ನು ದಮನ ಮಾಡ್ತಾನೆ, ಚೋಳ ರಾಜರನ್ನು ದಮನ ಮಾಡ್ತಾನೆ. ಸೊ ಚೋಳರು ರಾಜಪ್ರತಿನಿಧಿಯಾದ ಅದಿಯಮ್ಮನು ತಲಕಾಡನ್ನು ಆಳುತ್ತಿದ್ದನು. ಹೊಯ್ಸಳರ ಸಾಮಂತವನ್ನು ತಿರಸ್ಕರಿಸಿದ್ದರಿಂದ ವಿಷ್ಣುವರ್ಧನನ ದಂಡನಾಯಕನಾದಂಥ ಗಂಗರಾಜನು ಕ್ರಿಸ್ತಶಕ 1114ರಲ್ಲಿ ತಲಕಾಡು ಮೇಲೆ ದಾಳಿಯಿಟ್ಟು ಚೋಳರನ್ನು ಸೋಲಿಸಿ ಅಲ್ಲಿನ ಚೋಳ ನಾಯಕ ಅದಿಯಮ್ಮನನ್ನು ಹತ್ಯೆಗೈದನು. ವಿಷ್ಣುವರ್ಧನನು ಚೋಳರನ್ನು ಸಂಪೂರ್ಣವಾಗಿ ಗಂಗವಾಡಿಯಿಂದಲೇ ಹೊರಹಾಕಿದನು. ಆನಂತರ ವಿಷ್ಣುವರ್ಧನನು ಚೋಳರ ಸೈನ್ಯವನ್ನು ಕಂಚಿಯವರೆಗೆ ಬೆನ್ನತ್ತಿ ದಮನ ಮಾಡಿದನು. ಈ ದಿಗ್ವಿಜಯದ ನೆನಪಿಗಾಗಿ ವಿಷ್ಣುವರ್ಧನನು ಬೇಲೂರಿನಲ್ಲಿ ಚೆನ್ನಕೇಶವ ದೇವಾಲಯವನ್ನು ನಿರ್ಮಿಸಿದನು ಎಂದು ನಮಗೆ ಶಾಸನಗಳಲ್ಲಿ ದೊರಕುತ್ತದೆ. ನೀವಿಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ಹೊಯ್ಸಳರು ದೇವಾಲಯಗಳಲ್ಲಿ ಪ್ರತಿಯೊಂದು ಅವರು ಕಟ್ಟಿಸಿದ ದೇವಾಲಯಗಳಲ್ಲಿ ನೀರಿನ ಸೌಲಭ್ಯ ಅದ್ಭುತವಾಗಿತ್ತು ಅಂತಾನೆ ಅನ್ಬೋದು. ಅಲ್ಲಿ ಕಲ್ಯಾಣಿನೂ ಇದೆ, ಈಗ ಮುಂದೆ ತೋರಿಸ್ತೀನಿ ವಿಡಿಯೋನಲ್ಲಿ. ಬಟ್ ಇಲ್ಲಿ ನೋಡಿ, ನೀವು ನೋಡ್ತಿರೋ ಹಾಗೆ ಇಲ್ಲಿ ಒಂದು ಬಾವಿ ಸತೆ ಇದೆ. ಇದೂ ದೇವಾಲಯದ ಆವರಣದಲ್ಲೇ ಇದೆ, ಅಂದ್ರೆ ಗುಡಿಗೆ ಬಹಳ ಸಮೀಪವಾಗಿ ಅದೇ ಆವರಣದಲ್ಲೇ ಇದೆ. ಈ ಬೇಲೂರಿನ ಚೆನ್ನಕೇಶವ ದೇವಸ್ಥಾನ ಇಲ್ಲಿವರೆಗೂ ನೀವು ವಿಡಿಯೋನಲ್ಲಿ ನೋಡಿದಿರಲ್ಲ, ಈಗ ನೋಡ್ತಿದ್ದೀರಲ್ಲ, ಈ ದೇವಸ್ಥಾನ ಅಂದರೆ ಈ ಕಟ್ಟಿಸಿದವರು ಅಂದರೆ ಹೊಯ್ಸಳರ ರಾಜರು, ಅಂದರೆ ಹೊಯ್ಸಳರಲ್ಲೇ ಪ್ರಸಿದ್ಧಿಯಾಗಿರತಕ್ಕಂಥ ವಿಷ್ಣುವರ್ಧನನು ಈ ದೇವಾಲಯವನ್ನು ನಿರ್ಮಿಸೋದಕ್ಕೆ ಪ್ರಾರಂಭ ಮಾಡಿದ. ಈ ದೇವಸ್ಥಾನವನ್ನು ಕ್ರಿಸ್ತಶಕ 1117ರಲ್ಲಿ ನಿರ್ಮಿಸಿದನು ಅಂತೇಳಿ
ನಾವು ಇತಿಹಾಸದಲ್ಲಿ ನೋಡಬಹುದು. ಮತ್ತು ಈ ದೇವಾಲಯದ ವಾಸ್ತುಶಿಲ್ಪದ ಮೇರು ಕೃತಿಯನ್ನು ಪೂರ್ಣಗೊಳಿಸಲು ಈ ರಾಜಮನೆತನದವರ 3 ತಲೆಮಾರಿನವರು ಸತತ 103 ವರ್ಷಗಳನ್ನು ತೆಗೆದುಕೊಂಡ್ರು ಅಂತೇಳಿ ಇತಿಹಾಸದಲ್ಲಿ ನಮಗೆ ದೊರಕುತ್ತದೆ. ಕಲ್ಲಿನ ಮೇಲೆ ಈ ಅದ್ಭುತವನ್ನು ರಚಿಸಲು 1000ಕ್ಕೂ ಹೆಚ್ಚು ಕಲಾವಿದರು ಈ ಒಂದು ಕಲಾಕೃತಿಯಲ್ಲಿ ತೊಡಗಿಕೊಂಡಿದ್ದರು ಅಂತ ಸಹ ನಾವು ಇತಿಹಾಸದಲ್ಲಿ ಕಾಣಬಹುದು, ದಾಖಲೆಗಳನ್ನು ಕಾಣಬಹುದು. ಈ ದೇವಾಲಯ ಚನ್ನಕೇಶವ ಎಂದು ಕರೆಯಲ್ಪಡುತ್ತದೆ ಮತ್ತು ವಿಷ್ಣುವಿಗೆ ಇದನ್ನು ಸಮರ್ಪಿಸಲಾಗಿದೆ. ನೋಡಿ, ದೇವಾಲಯಕ್ಕೆ ನೀರಿನ ಪೂರೈಕೆಗಾಗಿ ಅಲ್ಲಿರೋ ನೀರಿನ ಜನರಿಗೋಸ್ಕರನೂ ದೇವಾಲಯಕ್ಕೂ ಅವೆಲ್ಲ ನೀರಿನ ಒಂದು ಉಪಯೋಗಕ್ಕಾಗಿ ಅಲ್ಲಿ ಒಂದು ಕಲ್ಯಾಣಿಯನ್ನು ಸತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅವಾಗಿನ ರಾಜರುಗಳು ದೇವಾಲಯಕ್ಕೆ ಸಲುವಾಗಿ. ನಿಮ್ಗೆಲ್ಲರಿಗೂ ಈ ಚನ್ನಕೇಶವ ದೇವಾಲಯ ನಾನು ತೋರಿಸಿದ್ದು, ನಾನು ಹೇಳಿದ ರೀತಿ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಬಟ್ ಅಲ್ಲಿಗೆ ಹೋಗಿ ನೋಡಿದವರು ಬೇರೆ, ಬಟ್ ಅಲ್ಲಿಗೆ ಬೇಲೂರಿಗೆ ಹೋಗದೇ ಇರೋರು ನನ್ನ ವಿಡಿಯೋ ನೋಡ್ತಿದ್ರೆ ನಿಮ್ಗೆ ಏನೋ ಖುಷಿ ಆಗುತ್ತೆ, ಇಷ್ಟ ಆಗುತ್ತೆ ಅಂತ ಅಂದ್ಕೊತಿದ್ದೀನಿ, ನಿಮಗೂ ಹೋಗ್ಬೇಕಂತ ಅನಿಸುತ್ತೆ ಅಂತ ಅಂದ್ಕೊತಿದ್ದೀನಿ. ಸೊ ಇಷ್ಟ ಆದರೆ ನೋಡಿರಿ, ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಸ್ರಿ, ನೀವು ಮಾಡಿದ್ರಿ ಅಂತ ಅಂದ್ಕೊತಿದ್ದೀನಿ. ಸೊ ಈಗ ನಮ್ಮ ಮುಂದಿನ ಪಯಣ ಇಲ್ಲಿಂದ ಹಳೆಬೀಡು ಕಡೆಗೆ ಹೋಗ್ತಿದ್ದೀವಿ. ಇಲ್ಲೇ ನೋಡೋಣ, ಅಲ್ಲಿನ ಹೊಯ್ಸಳೇಶ್ವರ ದೇವಸ್ಥಾನವನ್ನು ತೋರಿಸಿ ಅದರ ಬಗ್ಗೆನೂ ನಿಮ್ಗೆ ಹೇಳ್ತೀನಿ. ಹಳೆ ಬೇಲೂರಿಂದ ಹಳೆಬೀಡಿಗೆ ಬಂದ್ವಿ. ಸೊ ಇಲ್ಲಿ ನಮ್ಮ ರಮೇಶ್ ಅವ್ರ ಕುದುರೆ ಇದ್ದಿದ್ದು ನೋಡಿ, ಮಮ್ಮ ಒಂದು ರೌಂಡ್ ಹೋಗಿ ಬರ್ತೀನಿ ಕುದುರೆ ಮೇಲೆ ಅಂತ ಹೇಳಿ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ನಮಸ್ಕಾರ ಎಲ್ಲ ಮಾಡಿ ಕುಂತ್ಕೊಂಡಿದ್ದಾನೆ. ಸೊ ಬಿಡ್ಲಿಲ್ಲ, ಕೊನೆಗೂ ಒಂದು ರೌಂಡ್ ಹೋಗಿ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ನೆಕ್ಸ್ಟ್ ಹೊಯ್ಸಳೇಶ್ವರ ದೇವಸ್ಥಾನ ನೋಡಕ್ಕೆ ಹೋದ್ವಿ. ಈ ಹಳೆಬೀಡಿಗೆ ಸಮೀಪದಲ್ಲಿರುವ ಘಟ್ಟದ ಹಳ್ಳಿಯಲ್ಲಿ ದೊರೆತಿರುವ ಶಾಸನಗಳ ಆಧಾರವಾಗಿ ಈ ದೇವಾಲಯವನ್ನು ರಾಜ ವಿಷ್ಣುವರ್ಧನನ ದಂಡನಾಯಕ ಕೇತಮಲ್ಲ
1121 ಕಟ್ಟಿಸಲು ಆರಂಭಿಸಿದ ಎಂದು ಹೇಳಲಾಗಿದೆ ಆ ಶಾಸನದ ಪ್ರಕಾರ. ಇದು ಶಿವನ ಆಲಯ. ಹೊಯ್ಸಳರ ರಾಜವಂಶದ ಬಗೆಗೆ ಜನರಲ್ಲಿದ್ದ ಗೌರವ ಭಾವನೆಗಳೇ ಈ ದೇವಾಲಯದ ನಿರ್ಮಾಣಕ್ಕೆ ಕಾರಣ ಎನ್ನಲಾಗಿದೆ. ಹೊಯ್ಸಳ ವಂಶದ ಹೆಸರು ಅಜರಾಮರವಾಗಿ ಉಳಿಯಬೇಕೆಂಬ ಕಾರಣದಿಂದ ದೊಡ್ಡ ದೇವಾಲಯವನ್ನು ನಿರ್ಮಿಸಿ ಮೂಲ ಮೂರ್ತಿಗೆ, ಶಿವನ ಮೂರ್ತಿಗೆ ಹೊಯ್ಸಳ ವಂಶದ ಹೆಸರನ್ನೇ ಇಡಲಾಗಿದೆ. ಹೊಯ್ಸಳೇಶ್ವರ ಪ್ರಭುವೇ ಹೊಯ್ಸಳೇಶ್ವರ. ನೀವಿಲ್ಲಿ ನೋಡ್ತಿರುವ ಹಾಗೆ ಈ ನಂದಿ ಮೂರ್ತಿ ಇದೆಯಲ್ಲ, ಈ ನಂದಿ ಮಂಟಪ ದೇವಾಲಯದ 2 ಕಡೆಗಳಲ್ಲಿ ಇದೆ. ಇಲ್ಲಿ ಒಂದು ಕಡೆ ಇದೆ, ಇದರ ಬಾಜುನೇ ಇನ್ನೊಂದು ಕಡೆ ಸೇಮ್ ಇದೇ ರೀತಿಯಾದಂತಹ ನಂದಿ ಮಂಟಪವಿದೆ. ದೊಡ್ಡದಾದಂತಹ ನಂದಿ ವಿಗ್ರಹ ಅಂದರೆ ನಂದಿ ಮೂರ್ತಿ ಸತಿ ಅಲ್ಲಿ 2 ಇದಾವೆ. ಈ ದೇವಾಲಯದ ಮೂಲ ಸ್ವರೂಪವನ್ನು ಕಟ್ಟಲು 40 ವರ್ಷಗಳ ಕಾಲ ಸಮಯ ತೆಗೆದುಕೊಳ್ತಾರೆ. ಮತ್ತು ಈ ದೇವಾಲಯದ ಶಿಲ್ಪಕಲಾ ಕೆತ್ತನೆಗಳು ಅಂದರೆ ಕುಸಿರಿ ಕೆಲಸಗಳು ಅಂದರೆ ಚಿಕ್ಕದಾಗಿ ಬಹಳ ಸುಂದರವಾಗಿ ಮಾಡಿದ್ದಾರೆ ಕುಸಿರಿ ಕೆಲಸಗಳು. ಆ ಕೆಲಸವನ್ನು ಮುಗಿಸಲು ಸುಮಾರು 120 ವರ್ಷಗಳ ಕಾಲ ಅಂದರೆ ಇವರ 4 ತಲೆಮಾರುಗಳಷ್ಟು ಕಾಲ ಬೇಕಾಗಿತ್ತು. ವಿಷ್ಣುವರ್ಧನನ ಅಂತ್ಯಕಾಲದಲ್ಲಿ ಆರಂಭವಾದ ಈ ದೇವಾಲಯ ನಿರ್ಮಾಣ ಕಾರ್ಯ ಹೊಯ್ಸಳರ ಕಡೆಯ ರಾಜ ವಿಶ್ವನಾಥ ಬಲ್ಲಾಳನ ಕಾಲದವರೆಗೂ ಮುಂದುವರಿದಿತ್ತು ಎಂದು ಶಾಸನಗಳ ಪ್ರಕಾರ ತಿಳಿದು ಬರುತ್ತದೆ. ಈ ದೇವಾಲಯ ನಿರ್ಮಾಣ ಕಾರ್ಯದಲ್ಲಿ 20,000ಕ್ಕಿಂತಲೂ ಹೆಚ್ಚು ಶಿಲ್ಪಿಗಳು ಅಂದರೆ ಕಾರ್ಮಿಕರು ಕೈಜೋಡಿಸಿದ್ದಾರೆ ಎಂದು ಅಧ್ಯಯನಗಳ ಪ್ರಕಾರ ತಿಳಿದು ಬಂದಿದೆ. ಈ 20,000 ಕಾರ್ಮಿಕರು ಅವರೆಲ್ಲರೂ ಕಲ್ಲು ಹುಡುಕುವವರು ಇದ್ದಾರೆ, ತರುವವರು, ಮೊದಲ ಹಂತದ ಕೆತ್ತನೆ ಮಾಡುವವರು, ನಿರ್ದಿಷ್ಟ ಜಾಗದಲ್ಲಿ ಕಲ್ಲುಗಳನ್ನು ಕೆತ್ತನೆ ಮಾಡಿರತಕ್ಕಂಥ ಕಲ್ಲುಗಳನ್ನು ಜೋಡಿಸುವವರು, ಅಂತಿಮ ಹಂತದ ಕೆತ್ತನೆಗಳನ್ನು ಮಾಡುವವರು, ಈ ಚಿಕ್ಕ ಚಿಕ್ಕ ಸೂಕ್ಷ್ಮವಾದಂಥ ಕುಸಿರಿ ಕೆಲಸಗಳನ್ನು ಎಲ್ಲ ಮಾಡುವವರನ್ನು ಎಲ್ಲ ಒಳಗೊಂಡು 20,000 ಮಂದಿ ಈ ದೇವಾಲಯ ನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ.
ನೀವು ಮೊದಲು ನೋಡಿರತಕ್ಕಂಥ ಇದು ಬೇಲೂರಿನ ಚೆನ್ನಕೇಶವ ದೇವಾಲಯ ಮತ್ತು ಈ ಹಳೆಬೇಡಿನ ಹೊಯ್ಸಳೇಶ್ವರ ದೇವಾಲಯ ವ್ಯತ್ಯಾಸ ಏನು ಅಂತಂದ್ರೆ ಇಲ್ಲಿಗೆ ಅಂದ್ರೆ ನೀವು ಹೇಗೆ ಗುರುತು ಮಾಡ್ಕೋಬೇಕು ಯಾವುದನ್ನ ಫೋಟೋದಲ್ಲಿ ನೋಡಿದಾಗ ಅಂತಂದ್ರೆ ಈ ಹೊಯ್ಸಳೇಶ್ವರ ದೇವಾಲಯವನ್ನು ಹೊರ ಕೆತ್ತನೆಯ ದೇವಾಲಯ ಅಂತ ಕರೀತಾರೆ. ಅದು ಚೆನ್ನಕೇಶವ ದೇವಾಲಯವನ್ನು ಒಳ ಕೆತ್ತನೆಯ ದೇವಾಲಯ ಅಂತ ಕರೀತಾರೆ. ಈ ಒಳ ಕೆತ್ತನೆ ಹೊರ ಕೆತ್ತನೆ ಏನಂತಂದ್ರೆ ಚೆನ್ನಕೇಶವ ದೇವಾಲಯ ಏನಿದೆಯಲ್ಲ ಅಲ್ಲಿ ಸೂಕ್ಷ್ಮ ಕಸೂರಿ ಕೆಲಸಗಳು ಒಳಭಾಗದಲ್ಲಿ ದೇವಾಲಯದ ಒಳಭಾಗದಲ್ಲಿ ಬಹಳ ಮಾಡಿದ್ದಾರೆ. ಈ ಒಂದು ಹೊಯ್ಸಳೇಶ್ವರ ದೇವಸ್ಥಾನದಲ್ಲಿ ಬಹಳ ಕೆತ್ತನೆಗಳು ಸುಂದರವಾದ ಕೆತ್ತನೆಗಳು ಎಲ್ಲ ಈ ಒಂದು ಈಗ ನೀವು ನೋಡ್ತಿದ್ರಲ್ಲ ವಿಡಿಯೋನಲ್ಲಿ ಇಲ್ಲಿ ಹೊರಗಡೆ ಕೆತ್ತನೆ ಆಗಿದೆ, ದೇವಾಲಯದ ಹೊರಗಡೆ ಕೆತ್ತನೆ ಮಾಡಲಾಗಿದೆ, ಅದರಿಂದ ಈ ತರ ಕರೀತಾರೆ. ಸೊ ಗೈಸ್, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತಾ. ಮತ್ತೆ ನಾಳೆ ಅಂದ್ರೆ ನೆಕ್ಸ್ಟ್ ವಿಡಿಯೋ ನಮ್ದು ಚಿಕ್ಕಮಂಗ್ಳೂರ್ದು 2ನೇ ದಿನದ್ದು ಪ್ರವಾಸದ್ದು ಸ್ಟಾರ್ಟ್ ಆಗುತ್ತಾ. ಆ ದಿನದಲ್ಲಿ ನಾವು ಮುಳ್ಳಯ್ಯನಗಿರಿಗೆ ಹೋಗ್ತಿದ್ದೀವಿ. ಈ ಸೀದಾ ರೂಮಿಗೆ ಹೋಗಿ ಊಟ ಮಾಡಿ ಮಕ್ಕೊಂಡು ಬೆಳಗ್ಗೆ ಹೋಗೋದೆ. ಸೊ ನೆಕ್ಸ್ಟ್ ಬರೋ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತಾ. ಮುಳ್ಳಯ್ಯನಗಿರಿಗೆ ಹೋಗ್ತಿದ್ವಿ. ಸೊ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಬಾಯ್ ಬಾಯ್.